ಆತ್ಮೀಯ ವಿದ್ಯಾರ್ಥಿಗಳೇ, 9ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 7 ಚಲನೆ ಘಟಕದ ಮಧ್ಯದಲ್ಲಿರುವ ಮತ್ತು ಅಭ್ಯಾಸದ ಪ್ರಶ್ನೋತ್ತರಗಳು. ಪುಟ ಸಂಖ್ಯೆ 77. ಒಂದು ವಸ್ತು ಒಂದು ದೂರವನ್ನು ಕ್ರಮಿಸಿದೆ. ಇದಕ್ಕೆ 0 ಸ್ಥಾನಪಲ್ಲಟ ಸಾಧ್ಯವೇ? ಸಾಧ್ಯ ಎನ್ನುವುದಾದರೆ ಒಂದು ಉದಾಹರಣೆಯೊಂದಿಗೆ ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಚಲನೆಯ ನಂತರ ಕಾಯದ ಆರಂಭಿಕ ಸ್ಥಾನ ಹಾಗೂ ಅಂತಿಮ ಸ್ಥಾನ ಒಂದೇ ಆಗಿದ್ದಾಗ ಅದರ ಸ್ಥಾನಪಲ್ಲಟ 0 ಆಗಿರುತ್ತದೆ. ಉದಾಹರಣೆ: ಒಂದು ವಸ್ತು ತನ್ನ ಪ್ರಯಾಣವನ್ನು O ಬಿಂದುವಿನಿಂದ ಪ್ರಾರಂಭಿಸುತ್ತದೆ. ಮೊದಲು ವಸ್ತುವು C ಮತ್ತು B ಬಿಂದುಗಳ ಮುಖಾಂತರ ಚಲಿಸಿ A ಬಿಂದುವನ್ನು ತಲುಪುತ್ತದೆ. ನಂತರ ಅದೇ ಹಾದಿಯಲ್ಲಿ ಹಿಂದಕ್ಕೆ B ಮುಖಾಂತರ ಚಲಿಸಿ C ಯನ್ನು ತಲುಪುತ್ತದೆ. ನಂತರ ಈಗ O ಬಿಂದುವಿನಲ್ಲಿ ಬಂದು ನಿಂತಿದೆ. ಈಗ ಅದರ ಸ್ಥಾನಪಲ್ಲಟ 0 ಆಗುತ್ತದೆ. ಒಬ್ಬ ರೈತನು 10 ಮೀಟರ್ ಉದ್ದವಿರುವ ಒಂದು ಚೌಕಾಕಾರದ ಹೊಲದ ಬದಿಯ ಸುತ್ತಲೂ 40 ಸೆಕೆಂಡ್ಗಳಲ್ಲಿ ಚಲಿಸುತ್ತಾನೆ. ಆ ರೈತನು ಪ್ರಾರಂಭಿಕ ಸ್ಥಾನದಿಂದ 2 ನಿಮಿಷ 20 ಸೆಕೆಂಡುಗಳ ಕಾಲದವರೆಗೆ ಚಲಿಸಿದರೆ ಆತನ ಸ್ಥಾನಪಲ್ಲಟದ ಪ್ರಮಾಣವನ್ನು ಕಂಡುಹಿಡಿಯಿರಿ. ಒಂದು ಪೂರ್ಣ ಸುತ್ತು ಹಾಕಲು ತೆಗೆದುಕೊಳ್ಳುವ ಅವಧಿ 40 ಸೆಕೆಂಡ್ಗಳು. ಚಲಿಸಲು ತೆಗೆದುಕೊಂಡ ಒಟ್ಟು ಕಾಲ 2 ನಿಮಿಷ 20 ಸೆಕೆಂಡ್. ಅಂದರೆ 2 × 60 + 20 ಒಟ್ಟು 140 ಸೆಕೆಂಡ್ಗಳು. ಒಟ್ಟು ಸುತ್ತುಗಳು 140 / 40 ಮಾಡಿದಾಗ 3½ ಸುತ್ತುಗಳು 3.5 ಸುತ್ತುಗಳು. A ನಿಂದ ಚಲಿಸಲು ಪ್ರಾರಂಭಿಸಿದ ರೈತನು 140 ಸೆಕೆಂಡ್ಗಳಲ್ಲಿ C ಗೆ ತಲುಪುತ್ತಾನೆ. ಆದ್ದರಿಂದ ಸ್ಥಾನಪಲ್ಲಟವು ವರ್ಗದ ಕರ್ಣಕ್ಕೆ ಸಮನಾಗಿರುತ್ತದೆ. ಕರ್ಣದ ಸೂತ್ರ ಬಾಹು × √2. ಆದ್ದರಿಂದ ಸ್ಥಾನಪಲ್ಲಟ 10 × √2 ಮೀಟರ್. ಈ ಕೆಳಗಿನವುಗಳಲ್ಲಿ ಸ್ಥಾನಪಲ್ಲಟಕ್ಕೆ ಯಾವುದು ಸರಿ ಉತ್ತರ? ಅದು 0 ಆಗಿರಲಾರದು. ಅದರ ಪ್ರಮಾಣವು ಅದು ಚಲನ ಪಥದಲ್ಲಿ ಚಲಿಸಿದ ದೂರಕ್ಕಿಂತ ಹೆಚ್ಚು. ಎರಡೂ ಹೇಳಿಕೆಗಳು ತಪ್ಪು. ಏಕೆಂದರೆ ಅದು 0 ಆಗಿರಲಾರದು. ಚಲನೆಯ ನಂತರ ಕಾಯದ ಆರಂಭಿಕ ಸ್ಥಾನ ಹಾಗೂ ಅಂತಿಮ ಸ್ಥಾನ ಒಂದೇ ಆಗಿದ್ದಾಗ ಅದರ ಸ್ಥಾನಪಲ್ಲಟ 0 ಆಗಿರುತ್ತದೆ. ಅದರ ಪ್ರಮಾಣವು ಅದು ಚಲನ ಪಥದಲ್ಲಿ ಚಲಿಸಿದ ದೂರಕ್ಕಿಂತ ಹೆಚ್ಚು. ಏಕೆಂದರೆ ಇದು ತಪ್ಪು. ಸ್ಥಾನಪಲ್ಲಟ ಹಾಗೂ ಚಲಿಸಿದ ದೂರಗಳು ಸಮ ಇರಬಹುದು, ಆದರೆ ಸ್ಥಾನಪಲ್ಲಟ ಪ್ರಮಾಣವು ಚಲಿಸಿದ ದೂರಕ್ಕಿಂತ ಹೆಚ್ಚು ಇರಲು ಸಾಧ್ಯವಿಲ್ಲ. ಪುಟ ಸಂಖ್ಯೆ 80. ಜವ ಮತ್ತು ವೇಗಕ್ಕಿರುವ ವ್ಯತ್ಯಾಸವನ್ನು ತಿಳಿಸಿ. ಜವ: ಒಂದು ಏಕಮಾನ ಕಾಲದಲ್ಲಿ ಕಾಯವು ಚಲಿಸಿದ ದೂರವನ್ನು ಜವ ಎನ್ನುವರು. ವೇಗ: ಒಂದು ಏಕಮಾನ ಕಾಲದಲ್ಲಿ ಕಾಯದ ಸ್ಥಾನಪಲ್ಲಟ ಅಥವಾ ಸ್ಥಾನದಲ್ಲಾದ ಬದಲಾವಣೆಯನ್ನು ವೇಗ ಎನ್ನುವರು. ಜವ ಇದು ಅದಿಶ ಪರಿಮಾಣ, ವೇಗ ಇದು ಸದಿಶ ಪರಿಮಾಣ. ಇದು ದಿಕ್ಕನ್ನು ಹೊಂದಿಲ್ಲ, ಇದು ದಿಕ್ಕನ್ನು ಹೊಂದಿದೆ. ಯಾವ ಸಂದರ್ಭಗಳಲ್ಲಿ ಒಂದು ಕಾಯದ ಸರಾಸರಿ ವೇಗ ಮತ್ತು ಸರಾಸರಿ ಜವ ಒಂದೇ ಆಗಿರುತ್ತವೆ? ಸ್ಥಾನಪಲ್ಲಟ ಹಾಗೂ ಚಲಿಸಿದ ದೂರ ಇವು ಒಂದೇ ಇದ್ದಾಗ ಕಾಯದ ಸರಾಸರಿ ವೇಗ ಮತ್ತು ಸರಾಸರಿ ಜವ ಒಂದೇ ಆಗಿರುತ್ತವೆ. ಸ್ವಯಂಚಾಲಿತ ವಾಹನಗಳಲ್ಲಿರುವ ಓಡೋಮೀಟರ್ ಏನನ್ನು ಅಳೆಯುತ್ತದೆ? ಚಲಿಸಿದ ದೂರವನ್ನು ಅಳೆಯಲು ಬಳಸುತ್ತಾರೆ. ಓಡೋಮೀಟರ್ ಅನ್ನು ಚಲಿಸಿದ ದೂರವನ್ನು ಅಳೆಯಲು ಬಳಸುತ್ತಾರೆ. ಏಕರೂಪ ಚಲನೆಯಲ್ಲಿನ ಕಾಯದ ಚಲನ ಪಥವು ಯಾವ ರೀತಿ ಕಾಣುತ್ತದೆ? ಚಲನೆಯ ಪಥವು ಸರಳ ರೇಖೆಯಲ್ಲಿ ಇರುವಂತೆ ಕಾಣುತ್ತದೆ. ಒಂದು ಪ್ರಯೋಗದಲ್ಲಿ ಆಕಾಶಕಾಯದಿಂದ ಭೂಮಿಗೆ ಒಂದು ಸಂಕೇತ 5 ನಿಮಿಷಗಳಲ್ಲಿ ತಲುಪಿದೆ. ಆಕಾಶಕಾಯಕ್ಕೂ ಭೂಮಿಗೂ ಇರುವ ದೂರವನ್ನು ಲೆಕ್ಕಾಚಾರ ಮಾಡಿ. ಸಂಕೇತವು ಬೆಳಕಿನ ವೇಗದಲ್ಲಿ ಚಲಿಸುತ್ತದೆ. ಅಂದರೆ 1 ಸೆಕೆಂಡಿಗೆ 3 × 10⁸ ಮೀಟರ್ಗಳು. ಅಂದರೆ 3 × 10⁸ ಮೀಟರ್/ಸೆಕೆಂಡ್. ಸಂಕೇತದ ವೇಗ 3 × 10⁸ ಮೀಟರ್/ಸೆಕೆಂಡ್. ತೆಗೆದುಕೊಂಡ ಕಾಲ 5 × 60 300 ಸೆಕೆಂಡ್ಗಳು. ಚಲಿಸಿದ ದೂರ ವೇಗ × ಕಾಲ 3 × 10⁸ ಮೀಟರ್/ಸೆಕೆಂಡ್ × 300 9 × 10⁻10 ಮೀಟರ್ಗಳು. ಪುಟ ಸಂಖ್ಯೆ 83. ಒಂದು ಕಾಯವು ಏಕರೂಪ ವೇಗೋತ್ಕರ್ಷ ಏಕರೂಪವಲ್ಲದ ವೇಗೋತ್ಕರ್ಷದಲ್ಲಿದೆ ಎಂದು ಯಾವಾಗ ಹೇಳುತ್ತೀರಿ? ಏಕರೂಪ ವೇಗೋತ್ಕರ್ಷ
ಒಂದು ಕಾಯದ ವೇಗವು ಸಮಾನ ಕಾಲಾವಧಿಯಲ್ಲಿ ಸಮಾನವಾಗಿ ಹೆಚ್ಚುತ್ತಿದ್ದರೆ ಅಥವಾ ಕಡಿಮೆಯಾಗುತ್ತಿದ್ದರೆ ಅದನ್ನು ಏಕರೂಪ ವೇಗೋತ್ಕರ್ಷ ಎನ್ನುವರು. ಏಕರೂಪವಲ್ಲದ ವೇಗೋತ್ಕರ್ಷ. ಒಂದು ಕಾಯದ ವೇಗದಲ್ಲಾಗುವ ಬದಲಾವಣೆಯ ದರವು ಏಕರೂಪವಾಗಿಲ್ಲದಿದ್ದರೆ ಅದನ್ನು ಏಕರೂಪವಲ್ಲದ ವೇಗೋತ್ಕರ್ಷ ಎನ್ನುವರು. ಒಂದು ಬಸ್ಸು 80 km/h ಜವವನ್ನು 5 ಸೆಕೆಂಡ್ಗಳಲ್ಲಿ 60 km/h ಜವಕ್ಕೆ ಕಡಿಮೆ ಮಾಡಿಕೊಂಡರೆ ಬಸ್ಸಿನ ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ. ಬಸ್ಸಿನ ಆರಂಭಿಕ ವೇಗ u 80 km/h. ಇದು km/h ಇದ್ದಿದ್ದನ್ನು m/s ನಲ್ಲಿ ಕನ್ವರ್ಟ್ ಮಾಡಿಕೊಂಡಾಗ 80 ಇಂಟು ಕಿಲೋಮೀಟರ್ ಅಂದರೆ 1000 ಮೀಟರ್ಗಳು ಅಪಾನ್ 1 ಅವರ್ ಎಂದರೆ 3600 200 ಅಪಾನ್ 9 22.22 m/s. ಬಸ್ಸಿನ ಅಂತಿಮ ವೇಗ v 60 km/h 60 ಇಂಟು 1000 ಅಪಾನ್ 3600 50 ಅಪಾನ್ 3 16.66 m/s. ತೆಗೆದುಕೊಂಡ ಕಾಲ t 5 ಸೆಕೆಂಡ್. ಸೂತ್ರ ವೇಗೋತ್ಕರ್ಷ A v - u ಅಪಾನ್ t 16.66 - 22.22 ಅಪಾನ್ t 5 -5.55 ಅಪಾನ್ 5 -1.11 m/s² ವೇಗೋತ್ಕರ್ಷ. ಏಕರೂಪ ವೇಗೋತ್ಕರ್ಷದಿಂದ ರೈಲ್ವೆ ನಿಲ್ದಾಣದಿಂದ ಹೊರಟ ರೈಲು 10 ನಿಮಿಷಗಳಲ್ಲಿ 40 km/h ಜವವನ್ನು ತಲುಪಿದರೆ ಅದರ ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ. ರೈಲಿನ ಆರಂಭಿಕ ವೇಗ u 0. ರೈಲಿನ ಅಂತಿಮ ವೇಗ v 40 km/h 40 ಇಂಟು 1000 ಅಪಾನ್ 3600 100 ಅಪಾನ್ 9 11.11 m/s. ತೆಗೆದುಕೊಂಡ ಕಾಲ t 10 ಇಂಟು 60 ಅಂದರೆ 600 ಸೆಕೆಂಡ್ಗಳು. ವೇಗೋತ್ಕರ್ಷ A v - u ಅಪಾನ್ t 11.11 - 0 ಅಪಾನ್ 600 11.11 ಅಪಾನ್ 600 0.02 m/s² ವೇಗೋತ್ಕರ್ಷ. ಪುಟ ಸಂಖ್ಯೆ 89. ಒಂದು ಕಾಯದ ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಚಲನೆಯ ದೂರ ಕಾಲನಕ್ಷೆಗಳ ಲಕ್ಷಣವೇನು? ಏಕರೂಪ ಚಲನೆಯಲ್ಲಿ ದೂರ ಕಾಲನಕ್ಷೆಯು ಸರಳ ರೇಖೆಯಲ್ಲಿರುತ್ತದೆ. ಏಕರೂಪವಲ್ಲದ ಚಲನೆಯಲ್ಲಿ ಇದು ಸರಳ ರೇಖೆಯಲ್ಲಿ ಇರುವುದಿಲ್ಲ, ವಕ್ರವಾಗಿರುತ್ತದೆ. ಕಾಲದ ಅಕ್ಷಕ್ಕೆ ಸಮಾಂತರವಾಗಿರುವ ಸರಳ ರೇಖೆಯು ಒಂದು ವಸ್ತುವಿನ ಚಲನೆಯ ದೂರ ಕಾಲನಕ್ಷೆಯಾಗಿದ್ದರೆ ಆ ವಸ್ತುವಿನ ಚಲನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಯವು ವಿಶ್ರಾಂತ ಅಥವಾ ನಿಶ್ಚಲ ಸ್ಥಿತಿಯಲ್ಲಿರುತ್ತದೆ. ಕಾಲದ ಅಕ್ಷಕ್ಕೆ ಸಮಾಂತರವಾಗಿರುವ ಸರಳ ರೇಖೆಯು ಒಂದು ವಸ್ತುವಿನ ಚಲನೆಯ ಜವ ಕಾಲನಕ್ಷೆಯಾಗಿದ್ದರೆ ಆ ವಸ್ತುವಿನ ಚಲನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಯವು ಏಕರೂಪ ವೇಗದೊಂದಿಗೆ ಚಲಿಸುತ್ತಿದೆ. ವೇಗ ಕಾಲನಕ್ಷೆಯ ತಳಭಾಗವನ್ನು ಆಕ್ರಮಿಸಿರುವ ಜಾಗದ ಕ್ಷೇತ್ರಫಲಕ್ಕೆ ಸಮನಾಗಿರುವ ಪರಿಮಾಣ ಯಾವುದು? ಕಾಯ ಚಲಿಸಿದ ದೂರ. ಪುಟ ಸಂಖ್ಯೆ 91. ನಿಶ್ಚಲ ಸ್ಥಿತಿಯಿಂದ ಒಂದು ಬಸ್ 0.1 m/s² ಏಕರೂಪ ವೇಗೋತ್ಕರ್ಷದೊಂದಿಗೆ 2 ನಿಮಿಷಗಳ ಕಾಲ ಚಲಿಸುತ್ತದೆ. ಹಾಗಾದರೆ ಇವುಗಳನ್ನು ಕಂಡುಹಿಡಿಯಿರಿ. ಗಳಿಸಿದ ವೇಗ, ಚಲಿಸಿದ ದೂರ. ಆರಂಭಿಕ ವೇಗ u 0. ವೇಗೋತ್ಕರ್ಷ A 0.1 m/s². ತೆಗೆದುಕೊಂಡ ಕಾಲ t 2 ಇಂಟು 60 120 ಸೆಕೆಂಡ್ಗಳು. ಗಳಿಸಿದ ವೇಗ v u + at 0 + 0.1 ಇಂಟು 120 12 m/s. ಚಲಿಸಿದ ದೂರ s ut + 1/2 at². ಸೂತ್ರ s 0 ಇಂಟು 12 ಪ್ಲಸ್ 1/2 ಇಂಟು 0.1 ಇಂಟು 12² 1/2 ಇಂಟು 0.1 ಇಂಟು 144 0.1 ಇಂಟು 72 7.2 ಮೀಟರ್ ಚಲಿಸಿದ ದೂರ. ರೈಲೊಂದು 90 km/h ಜವದೊಂದಿಗೆ ಚಲಿಸುತ್ತಿದೆ. -0.5 m/s² ವೇಗೋತ್ಕರ್ಷವನ್ನು ಉಂಟು ಮಾಡಲು ಬ್ರೇಕ್ ಹಾಕಲಾಗುತ್ತದೆ. ನಿಶ್ಚಲ ಸ್ಥಿತಿಗೆ ಬರುವ ಮುನ್ನ ಅದು ಕ್ರಮಿಸಿದ ದೂರವನ್ನು ಕಂಡುಹಿಡಿಯಿರಿ. ರೈಲಿನ ಆರಂಭಿಕ ವೇಗ u 90 km/h. ಇದನ್ನು ms ಕನ್ವರ್ಟ್ ಮಾಡಿದಾಗ 90 ಇಂಟು 1000 ಅಪಾನ್ 3600 25 m/s. ರೈಲಿನ ಅಂತಿಮ ವೇಗ v 0. ವೇಗೋತ್ಕರ್ಷ A -0.5 m/s². ರೈಲು ಕ್ರಮಿಸಿದ ದೂರ v² - v² u² + 2as.
ಎಸ್ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಅಪಾನ್ 2a ಸೂತ್ರ ಈಸ್ ಈಕ್ವಲ್ ಟು 0 ಸ್ಕ್ವೇರ್ ಮೈನಸ್ 25 ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು 0.5 ಮೈನಸ್ 625 ಅಪಾನ್ 1 ಈಸ್ ಈಕ್ವಲ್ ಟು 625 ಮೀಟರ್ ಕ್ರಮಿಸಿದ ದೂರ. ತಳ್ಳುಗಾಡಿಯೊಂದು ಇಳಿಜಾರಿನಲ್ಲಿ 2 ಸೆಂಟಿಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷದೊಂದಿಗೆ ಚಲಿಸುತ್ತದೆ. ಚಾಲನೆಗೊಂಡ 3 ಸೆಕೆಂಡ್ಗಳ ನಂತರ ಅದರ ವೇಗವೆಷ್ಟು? ತಳ್ಳುಗಾಡಿ ವೇಗೋತ್ಕರ್ಷ a = 2 ಸೆಂಟಿಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂದರೆ ಇದನ್ನು ಮೀಟರ್ ಪರ್ ಸೆಕೆಂಡ್ ನಲ್ಲಿ ಕನ್ವರ್ಟ್ ಮಾಡಿದಾಗ 2 ಇಂಟು 1 ಅಪಾನ್ 100 ಈಸ್ ಈಕ್ವಲ್ ಟು 0.02 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷ ಆಗುತ್ತದೆ. ತೆಗೆದುಕೊಂಡ ಕಾಲ t = 3 ಸೆಕೆಂಡ್. ಆರಂಭಿಕ ವೇಗ u = 0. ಸೂತ್ರ v = u plus at is equal to 0 plus 0.02 into 3 equal to 0.06 ಮೀಟರ್ ಪರ್ ಸೆಕೆಂಡ್. ರೇಸ್ ಕಾರ್ ಒಂದು 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಏಕರೂಪ ವೇಗೋತ್ಕರ್ಷವನ್ನು ಹೊಂದಿದೆ. ಪ್ರಾರಂಭಗೊಂಡ 10 ಸೆಕೆಂಡ್ಗಳ ನಂತರ ಅದು ಕ್ರಮಿಸಿದ ದೂರವೆಷ್ಟು? ಕಾರಿನ ವೇಗೋತ್ಕರ್ಷ a = 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಆರಂಭಿಕ ವೇಗ u = 0. ತೆಗೆದುಕೊಂಡ ಕಾಲ t = 10 ಸೆಕೆಂಡ್. ಕ್ರಮಿಸಿದ ದೂರ s = ut plus 1/2 at square. s = 0 into 10 plus 1/2 into 4 into 10 10^2 is equal to 0 into 10 0 1/2 into 4 into 100 200 ಮೀಟರ್. 5 ಮೀಟರ್ ಪರ್ ಸೆಕೆಂಡ್ ವೇಗದೊಂದಿಗೆ ಕಲ್ಲೊಂದನ್ನು ನೇರ ಮೇಲ್ಮುಖವಾಗಿ ಎಸೆಯಲಾಗಿದೆ. ಕೆಳಮುಖ ದಿಕ್ಕಿನ ಚಲನೆಯಲ್ಲಿ ಅದು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷವನ್ನು ಹೊಂದಿದ್ದರೆ ಕಲ್ಲು ತಲುಪಿದ ಗರಿಷ್ಠ ಎತ್ತರ ಹಾಗೂ ಅಲ್ಲಿಗೆ ತಲುಪಲು ತೆಗೆದುಕೊಂಡ ಕಾಲವೆಷ್ಟು? ಆರಂಭಿಕ ವೇಗ u = 5 ಮೀಟರ್ ಪರ್ ಸೆಕೆಂಡ್. ಅಂತಿಮ ವೇಗ v = 0. ವೇಗೋತ್ಕರ್ಷ a = -10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಚಲಿಸಿದ ದೂರವು ಎತ್ತರಕ್ಕೆ ಸಮನಾಗಿರುತ್ತದೆ. v² = u² plus 2as. s = v² minus u² upon 2a is equal to 0 square minus 5 square upon 2 into -10 is equal to -25 upon -20 is equal to 1/25 ಮೀಟರ್ ಎತ್ತರ. ಅಂತಿಮ ಚಲಿಸಿದ ದೂರವು ಎತ್ತರಕ್ಕೆ ಸಮನಾಗಿರುತ್ತದೆ. ಗರಿಷ್ಠ ಎತ್ತರ ತಲುಪಲು ತೆಗೆದುಕೊಂಡ ಕಾಲ v = u plus at. t = v minus u upon a is equal to 0 minus 5 upon -10 minus 5 upon -10 equal to 0.5 ಸೆಕೆಂಡ್. ಕಾಲ. ಅಭ್ಯಾಸಗಳು ಪುಟ ಸಂಖ್ಯೆ 95. 200 ಮೀಟರ್ ವ್ಯಾಸವುಳ್ಳ ವೃತ್ತೀಯ ಪಥದಲ್ಲಿ ಓಟಗಾರನೊಬ್ಬ ಒಂದು ಸುತ್ತನ್ನು 40 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಿದ್ದಾನೆ. 2 ನಿಮಿಷ 20 ಸೆಕೆಂಡ್ಗಳ ಅವಧಿಯಲ್ಲಿ ಚಲಿಸಿದ ದೂರ ಮತ್ತು ಸ್ಥಾನಪಲ್ಲಟವೆಷ್ಟು? ವೃತ್ತೀಯ ಪಥದ ವ್ಯಾಸ = 200 ಮೀಟರ್, ಆದ್ದರಿಂದ ತ್ರಿಜ್ಯ ಕೂಡ 100 ಮೀಟರ್. ವೃತ್ತೀಯ ಪಥದ ಪರಿಧಿ = 2πr. 2 into π ನ ಬೆಲೆ 3.14 into r 100 is equal to 628.4 ಮೀಟರ್. ಒಂದು ಪೂರ್ಣ ಸುತ್ತು ಹಾಕಲು ತೆಗೆದುಕೊಳ್ಳುವ ಕಾಲ 40 ಸೆಕೆಂಡ್. ತೆಗೆದುಕೊಂಡ ಒಟ್ಟು ಕಾಲ t = 2 into 60 plus 20 140 ಸೆಕೆಂಡ್ಗಳು. ಒಟ್ಟು ಸುತ್ತುಗಳು 140 upon 40 = 3.5 ಸುತ್ತುಗಳು. ಚಲಿಸಿದ ಒಟ್ಟು ದೂರ ಸುತ್ತುಗಳ ಸಂಖ್ಯೆ ಇಂಟು ಪರಿಧಿ 3.5 into 628.4 is equal to 2199.4 ಮೀಟರ್. ಸ್ಥಾನಪಲ್ಲಟ ವ್ಯಾಸ 200 ಮೀಟರ್. ಜೋಸೆಫ್ 300 ನೇರ ರಸ್ತೆಯ ಒಂದು ತುದಿ A ಯಿಂದ ಇನ್ನೊಂದು ತುದಿ B ಗೆ 2 ನಿಮಿಷ 30 ಸೆಕೆಂಡ್ಗಳಲ್ಲಿ ನಿಧಾನಗತಿಯಲ್ಲಿ ಓಡುತ್ತಾನೆ. ನಂತರ ತಿರುಗಿ ಪುನಃ 100 ಮೀಟರ್ ದೂರದ C ಗೆ 1 ನಿಮಿಷದಲ್ಲಿ ಓಡುತ್ತಾನೆ. A ಯಿಂದ B ಗೆ, A ಯಿಂದ C ಗೆ ಜೋಸೆಫ್ ನಿಧಾನಗತಿಯ ಓಟದ ಸರಾಸರಿ ಜವಗಳು ಮತ್ತು ವೇಗಗಳನ್ನು ಕಂಡುಹಿಡಿಯಿರಿ. A ಯಿಂದ B ಗೆ ಸರಾಸರಿ ಜವ = ಚಲಿಸಿದ ಒಟ್ಟು ದೂರ / ತೆಗೆದುಕೊಂಡ ಒಟ್ಟು ಕಾಲ. ಕಾಲ 2 ನಿಮಿಷ 30 ಸೆಕೆಂಡ್ಗಳು ಅಂದರೆ 150 ಸೆಕೆಂಡ್ಗಳು. ಸರಾಸರಿ ಜವ = 300 upon 150 2 ಮೀಟರ್ ಪರ್ ಸೆಕೆಂಡ್. ದಿಕ್ಕಿನೊಂದಿಗೆ ಜವ ಇರುವುದರಿಂದ ವೇಗ = 2 ಮೀಟರ್ ಪರ್ ಸೆಕೆಂಡ್. A ಯಿಂದ C ಚಲಿಸಿದ ಒಟ್ಟು ದೂರ 300 ಮೀಟರ್ ಪ್ಲಸ್ 100 ಮೀಟರ್ = 400 ಮೀಟರ್. ತೆಗೆದುಕೊಂಡ ಒಟ್ಟು ಕಾಲ = 2 ನಿಮಿಷ 30 ಸೆಕೆಂಡ್ ಪ್ಲಸ್ 1 ಪ್ಲಸ್ 1 ನಿಮಿಷ = 3 ನಿಮಿಷ 30 ಸೆಕೆಂಡ್ = 210 ಸೆಕೆಂಡ್. ಸರಾಸರಿ ಜವ = 400 upon 210 1.90 ಮೀಟರ್ ಪರ್ ಸೆಕೆಂಡ್. ಆರಂಭಿಕ ಹಾಗೂ ಅಂತಿಮ ಸ್ಥಾನಗಳ ನಡುವಿನ ದೂರ 200 ಮೀಟರ್. ಸರಾಸರಿ ವೇಗ = 200 upon 210 0.95 ಮೀಟರ್ ಪರ್ ಸೆಕೆಂಡ್.
ಅಬ್ದುಲ್ ವಾಹನದಲ್ಲಿ ಶಾಲೆಗೆ ಹೋಗುವಾಗ ತನ್ನ ಪ್ರಯಾಣದ ಸರಾಸರಿ ವೇಗವನ್ನು 20 km/h ಎಂದು ಲೆಕ್ಕಾಚಾರ ಹಾಕಿದ್ದಾನೆ. ಅದೇ ಮಾರ್ಗವಾಗಿ ಆತ ಹಿಂದಿರುಗಿ ಪ್ರಯಾಣಿಸಿದಾಗ ಟ್ರಾಫಿಕ್ ಕಡಿಮೆ ಇದ್ದ ಕಾರಣ ಸರಾಸರಿ ವೇಗವು 30 km/h. ಹಾಗಾದರೆ ಅಬ್ದುಲ್ನ ಪ್ರಯಾಣದ ಸರಾಸರಿ ವೇಗವೆಷ್ಟು? ಶಾಲೆಯ ದೂರ = s, ಪ್ರಯಾಣದ ಒಟ್ಟು ದೂರ = 2s. ಹೋಗುವಾಗ ತೆಗೆದುಕೊಂಡ ಕಾಲ t1, ಬರುವಾಗ ತೆಗೆದುಕೊಂಡ ಕಾಲ t2. ಹೋಗುವಾಗಿನ ಸರಾಸರಿ ವೇಗ 20 km/h, ಬರುವಾಗಿನ ಸರಾಸರಿ ವೇಗ 30 km/h. ಶಾಲೆಗೆ ಹೋಗುವಾಗಿನ ಸರಾಸರಿ ಜವ 20 s/t1. ಆದ್ದರಿಂದ ತೆಗೆದುಕೊಂಡ ಕಾಲ t1 s/20. ಶಾಲೆಯಿಂದ ಬರುವಾಗಿನ ಸರಾಸರಿ ಜವ 30 s/t2. ಆದ್ದರಿಂದ ತೆಗೆದುಕೊಂಡ ಕಾಲ t2 s/30. ಒಟ್ಟು ಪ್ರಯಾಣದ ಕಾಲ t1 + t2 s/20 + s/30 3s + 2s/60 5s/60 s/12. ಸರಾಸರಿ ಜವ ಚಲಿಸಿದ ಒಟ್ಟು ದೂರ / ತೆಗೆದುಕೊಂಡ ಒಟ್ಟು ಕಾಲ. 2s/s/12 2s × 12/s 24 km/h. ಸರಾಸರಿ ಜವ. ಸರೋವರವೊಂದರ ಮೇಲೆ ಯಾಂತ್ರಿಕ ದೋಣಿಯೊಂದು ನಿಶ್ಚಲ ಸ್ಥಿತಿಯಿಂದ ಸರಳ ರೇಖೆಯ ಗುಂಟ 8 ಸೆಕೆಂಡ್ ಚಲಿಸಿ 3 ಮೀಟರ್/ಸೆಕೆಂಡ್ ವೇಗೋತ್ಕರ್ಷಕ್ಕೆ ಒಳಗಾಗಿದೆ. ಈ ಅವಧಿಯಲ್ಲಿ ಯಾಂತ್ರಿಕ ದೋಣಿ ಚಲಿಸಿದ ದೂರವೆಷ್ಟು? ಆರಂಭಿಕ ವೇಗ u 0, ತೆಗೆದುಕೊಂಡ ಕಾಲ t 8 ಸೆಕೆಂಡ್, ವೇಗೋತ್ಕರ್ಷ a 3 ಮೀಟರ್/ಸೆಕೆಂಡ್², ದೋಣಿ ಕ್ರಮಿಸಿದ ದೂರ s ut + 1/2 at², s 0 × 8 + 1/2 × 3 × 8², s 1/2 × 3 × 64 96 ಮೀಟರ್. ಚಿತ್ರ 7.10ರಲ್ಲಿ 3 ವಸ್ತುಗಳಾದ ಎ, ಬಿ ಮತ್ತು ಸಿ ಗಳ ದೂರ ಕಾಲ ನಕ್ಷೆಯನ್ನು ತೋರಿಸಿದೆ. ನಕ್ಷೆಯನ್ನು ಅಧ್ಯಯನ ಮಾಡಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಈ ಮೂರರಲ್ಲಿ ಯಾವುದು ಅತ್ಯಂತ ವೇಗವಾಗಿ ಚಲಿಸಿತು? ರಸ್ತೆಯಲ್ಲಿ ಏಕಕಾಲದಲ್ಲಿ 3 ಒಂದೇ ಬಿಂದುವಿನಲ್ಲಿ ಇದ್ದವೆ. ಬಿ ಯು ಎ ಯನ್ನು ದಾಟಿದಾಗ ಸಿ ಯು ಎಷ್ಟು ದೂರ ಪ್ರಯಾಣಿಸಿತು? ಸಿ ಯನ್ನು ಬಿ ದಾಟಿದಾಗ ಬಿ ಯು ಪ್ರಯಾಣಿಸಿದ ದೂರವೆಷ್ಟು? ಎ. ಈ ಮೂರರಲ್ಲಿ ಯಾವುದು ಅತ್ಯಂತ ವೇಗವಾಗಿ ಚಲಿಸಿತು? ಬಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ದೂರ ಕ್ರಮಿಸಿದೆ, ಆದ್ದರಿಂದ ಬಿ ಯು ಅತ್ಯಂತ ವೇಗವಾಗಿ ಚಲಿಸಿತು. ರಸ್ತೆಯಲ್ಲಿ ಏಕಕಾಲದಲ್ಲಿ 3 ಒಂದೇ ಬಿಂದುವಿನಲ್ಲಿ ಇದ್ದವೆ. ರಸ್ತೆಯಲ್ಲಿ ಏಕಕಾಲದಲ್ಲಿ 3 ಒಂದೇ ಬಿಂದುವಿನಲ್ಲಿ ಸೇರಿರುವುದಿಲ್ಲ. ಸಿ. ಬಿ ಯು ಎ ಯನ್ನು ದಾಟಿದಾಗ ಸಿ ಎ ಎಷ್ಟು ದೂರ ಪ್ರಯಾಣಿಸಿತು? ಬಿ ಯು ಎ ಯನ್ನು ದಾಟಿದಾಗ ಸಿ ಯು ಎಷ್ಟು ದೂರ ಪ್ರಯಾಣಿಸಿತು? ಸಿ ಯು ಪ್ರಯಾಣಿಸಿದ ದೂರ p - x ಆಗಿರುತ್ತದೆ. p 9.14 km, x 2.13 km. 9.14 - 2.13 7.01 ಅಥವಾ 7 km. ಡಿ. ಸಿ ಯನ್ನು ಬಿ ದಾಟಿದಾಗ ಬಿ ಯು ಪ್ರಯಾಣಿಸಿದ ದೂರವೆಷ್ಟು? ಸಿ ಯನ್ನು ಬಿ ದಾಟಿದಾಗ ಬಿ ಯು ಪ್ರಯಾಣಿಸಿದ ದೂರ OQ ಆಗಿರುತ್ತದೆ. OQ 5.28 km. 20 ಮೀಟರ್ ಎತ್ತರದಿಂದ ಚೆಂಡೊಂದನ್ನು ನಿಧಾನವಾಗಿ ಬೀಳಿಸಲಾಯಿತು. ಒಂದು ವೇಳೆ ಅದರ ವೇಗವು ಏಕರೂಪವಾಗಿ 10 ಮೀಟರ್/ಸೆಕೆಂಡ್² ದರದಲ್ಲಿ ಹೆಚ್ಚಾದರೆ ಅದು ಯಾವ ವೇಗದೊಂದಿಗೆ ನೆಲಕ್ಕೆ ಬಡಿಯುತ್ತದೆ? ಎಷ್ಟು ಕಾಲದ ನಂತರ ನೆಲಕ್ಕೆ ಬಡಿಯುತ್ತದೆ? ಚಲಿಸಿದ ದೂರ s 20 ಮೀಟರ್, ವೇಗೋತ್ಕರ್ಷ a 10 ಮೀಟರ್/ಸೆಕೆಂಡ್², ಆರಂಭಿಕ ವೇಗ u 0, ಅಂತಿಮ ವೇಗ v² u² + 2as, v² 0² + 2 × 10 × 20 400, v 20 ಮೀಟರ್/ಸೆಕೆಂಡ್. ನೆಲಕ್ಕೆ ತಲುಪಲು ತೆಗೆದುಕೊಂಡ ಕಾಲ v u + at, t v - u/a 20 - 0/10 2 ಸೆಕೆಂಡ್. ಚಿತ್ರ 7.11ರಲ್ಲಿ ಒಂದು ವಾಹನದ ಜವ ಕಾಲದ ನಕ್ಷೆಯನ್ನು ತೋರಿಸಿದೆ. ಮೊದಲ 4 ಸೆಕೆಂಡ್ಗಳಲ್ಲಿ ಕಾರು ಚಲಿಸಿದ ದೂರವನ್ನು ಕಂಡುಹಿಡಿಯಿರಿ. ನಕ್ಷೆಯಲ್ಲಿ ಈ ಅವಧಿಯಲ್ಲಿ ಕಾರು ಚಲಿಸಿದ ದೂರವನ್ನು ಪ್ರತಿನಿಧಿಸುವ ಪ್ರದೇಶವನ್ನು ಮಬ್ಬಾಗಿಸಿ ಗುರುತಿಸಿ. ನಕ್ಷೆಯ ಯಾವ ಭಾಗವು ಕಾರಿನ ಏಕರೂಪ ಚಲನೆಯನ್ನು ಪ್ರತಿನಿಧಿಸುತ್ತದೆ? ನೀಲಿ ಬಣ್ಣದಿಂದ ತುಂಬಿದ ಭಾಗವು 4 ಸೆಕೆಂಡ್ಗಳಲ್ಲಿ ಕಾರು ಚಲಿಸಿದ ದೂರವನ್ನು ಪ್ರತಿನಿಧಿಸುತ್ತದೆ. ಇಲ್ಲಿ 56 ಪೂರ್ಣ ಚೌಕ ಹಾಗೂ 12 ಅರ್ಧ ಚೌಕಗಳು ಇರುತ್ತವೆ. ಆದ್ದರಿಂದ ಈ ಕ್ಷೇತ್ರದಲ್ಲಿ ಬರುವ ಒಟ್ಟು ಪೂರ್ಣ ಚೌಕಗಳು 56 + 12/2 62. ಕಾಲದ ಅಕ್ಷದಲ್ಲಿ 5 ಚೌಕಗಳು 2 ಸೆಕೆಂಡ್, ಆದ್ದರಿಂದ ಒಂದು ಚೌಕ 2/5 ಸೆಕೆಂಡ್. ವೇಗದ ಅಕ್ಷದಲ್ಲಿ 3 ಚೌಕಗಳು 2 ಮೀಟರ್/ಸೆಕೆಂಡ್, ಆದ್ದರಿಂದ ಒಂದು ಚೌಕ 2/3 ಮೀಟರ್/ಸೆಕೆಂಡ್. ಒಂದು ಚೌಕದ ಕ್ಷೇತ್ರಫಲ 2/5 × s × 2/3 ಮೀಟರ್/ಸೆಕೆಂಡ್ 4/5
15 ಮೀಟರ್ ಪರ್ ಸೆಕೆಂಡ್. ಆದ್ದರಿಂದ 62 ಚೌಕಗಳ ಕ್ಷೇತ್ರಫಲ = 4 × 15 × 62 = 16.53 ಮೀಟರ್. 4 ಸೆಕೆಂಡ್ಗಳಲ್ಲಿ ಕಾರು ಕ್ರಮಿಸಿದ ದೂರ = 16.53 ಮೀಟರ್. ನಕ್ಷೆಯ ಯಾವ ಭಾಗವು ಕಾರಿನ ಏಕರೂಪ ಚಲನೆಯನ್ನು ಪ್ರತಿನಿಧಿಸುತ್ತದೆ? MN ಎಂದು ಗುರುತಿಸಿದ ಭಾಗವು ಕಾಲದ ಅಕ್ಷಕ್ಕೆ ಸಮಾಂತರವಾಗಿರುವುದರಿಂದ ಇದು ಕಾರಿನ ಏಕರೂಪ ಚಲನೆಯನ್ನು ಪ್ರತಿನಿಧಿಸುತ್ತದೆ. ಕೆಳಗಿನ ಸಂದರ್ಭಗಳಲ್ಲಿ ಯಾವುದು ಸಾಧ್ಯವೆಂದು ತಿಳಿಸಿ ಮತ್ತು ಪ್ರತಿಯೊಂದಕ್ಕೂ ತಲಾ ಒಂದು ಉದಾಹರಣೆ ಕೊಡಿ. ಕಾಯ 1 ಸ್ಥಿರ ವೇಗೋತ್ಕರ್ಷ ಆದರೆ ಶೂನ್ಯ ವೇಗದೊಂದಿಗೆ. ಕಾಯ 1 ಮೇಲಕ್ಕೆ ಎಸೆದಾಗ ಗರಿಷ್ಠ ಎತ್ತರವನ್ನು ತಲುಪಿದಾಗ ಅದರ ವೇಗವು 0 ಆದರೆ ಕಾಯದ ಮೇಲೆ ಗುರುತ್ವ ವೇಗೋತ್ಕರ್ಷವು ನಿರಂತರವಾಗಿ ವರ್ತಿಸುತ್ತಿರುತ್ತದೆ. ಕಾಯ 1 ವೇಗೋತ್ಕರ್ಷದಲ್ಲಿ ಆದರೆ ಏಕರೀತಿ ಜವದಲ್ಲಿ ಏಕರೂಪ ವೃತ್ತೀಯ ಚಲನೆ. ಕಾಯ 1 ದತ್ತ ದಿಕ್ಕಿನಲ್ಲಿ ಲಂಬ ದಿಕ್ಕಿನ ವೇಗೋತ್ಕರ್ಷದೊಂದಿಗೆ. ಕಾಯ 1 ವೃತ್ತೀಯ ಪಥದಲ್ಲಿ ಚಲಿಸುತ್ತಿರುವಾಗ ಕಾಯದ ಚಲನೆಯ ದಿಕ್ಕು ಹಾಗೂ ವೇಗೋತ್ಕರ್ಷ ದಿಕ್ಕು ಪರಸ್ಪರ ಲಂಬವಾಗಿರುತ್ತವೆ. 42,250 ಕಿಲೋಮೀಟರ್ ತ್ರಿಜ್ಯವುಳ್ಳ ವೃತ್ತೀಯ ಕಕ್ಷೆಯಲ್ಲಿ ಕೃತಕ ಉಪಗ್ರಹವೊಂದು ಚಲಿಸುತ್ತಿದೆ. ಒಂದು ವೇಳೆ ಭೂಮಿಯ ಸುತ್ತಲೂ 24 ಗಂಟೆಗಳನ್ನು ತೆಗೆದುಕೊಂಡರೆ ಅದರ ಜವವನ್ನು ಲೆಕ್ಕಾಚಾರ ಮಾಡಿ. ವೃತ್ತೀಯ ಕಕ್ಷೆಯ ತ್ರಿಜ್ಯ r = 42,250 ಕಿಲೋಮೀಟರ್, ಕಾಲ = 24 ಗಂಟೆ, ವೃತ್ತೀಯ ಪಥದಲ್ಲಿ ಕಾಯದ ಜವ = 2πr/t. 2 × π ನ ಬೆಲೆ 3.142 × 42,250/24 = 11,065.47 km/h. ಧನ್ಯವಾದಗಳು.